ಲೋಕವ ಗೆಲ್ಲಲು ಬೇಗ ಬಂದ ತಾರಕ. ನನ್ನನ್ನು ಕಂಡರೆ ಹರಿಹರ ಬ್ರಹ್ಮಾದಿಗಳು ನಡುಗುವಂತೆ ಮಾಡಬೇಕಲ್ಲ. ಈಗೇನು ಮಾಡಲಿ? ಭೂಲೋಕದಲ್ಲಿ ನನ್ನನ್ನು ಸರಿಗಟ್ಟುವವರು ಯಾರು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಇನ್ನು ಆ ದೇವಲೋಕದಲ್ಲಿ ನನ್ನ ವೈರಿಗಳ ಹಿಂಡೇ ಇದೆ. ಅವರನ್ನು ನನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವುದು ಎಷ್ಟರ ಮಾತು. ನಾರಾಯಣ ನಾರಾಯಣ. ಯಾರದು ನನ್ನ ವೈರಿಯ ಗುಣಗಾನವನ್ನು ಮಾಡುತ್ತಾ ನನ್ನ ಸಮೀಪವೇ ಬಂದಂತೆ ಇರುವುದಲ್ಲ? ಬಹುಶಃ ಆ ಕಪಟಿಗಳ ನಾಟಕವೇ ಇರಬೇಕು. ನಾರಾಯಣ ನಾರಾಯಣ. ಓ, ಏನು ತಾರಕ, ಚೆನ್ನಾಗಿದ್ದೀಯಾ? ಓಹೋ ನಾರದ, ನೀನು ಆ ನನ್ನ ವೈರಿಯನ್ನು ಕೊಂಡಾಡಿಕೊಂಡು ಬಂದುದು. ಆತನೇ ತಾನೇ ನನಗೆ ನಿನಗೆ ಈ ಸಮಸ್ತ. ಮುಚ್ಚು ಬಾಯಿ ಜೋಗಿ. ನೀನು ಬರುವಾಗ ಏನೆಂದೆ? ಚೆನ್ನಾಗಿದ್ದೀಯಾ ಎಂದೆಯಾ? ಏಯ್, ನಾನು ಯಾರು? ಅಲ್ಲ ಅಲ್ಲ, ತಾರಕ. ಏನಂದೆ? ತಾರಕ ಚಕ್ರವರ್ತಿ ಅಂದೆ. ಅದು ಅದು ಇನ್ನು ಮೇಲೆ ನೀನು ನನ್ನ ಗುಣಗಾನ ಮಾಡಬೇಕು, ನನ್ನನ್ನೇ ಹೊಗಳಬೇಕು, ನನ್ನನ್ನೇ ಪೂಜಿಸಬೇಕು. ತಿಳಿಯಿತೆ? ಇಲ್ಲ ಇಲ್ಲ ಅನ್ನೋದು ಉಂಟೆ. ನಾರಾಯಣ ನಾರಾಯಣ. ಅಲ್ಲ ತಾರಕ, ನಾರಾಯಣ ನೀನೇ ಕಾಪಾಡು. ನಾರದ, ಇನ್ನೊಮ್ಮೆ ಆ ಕಪಟಿಯ ಹೆಸರನ್ನು ಹೇಳಿದರೆ ನಿನ್ನನ್ನು ಈ ಕಡೆಯಿಂದ ಅಪ್ಪಳಿಸಿ ಯಮಪುರಿಗೆ ಕಳಿಸಿಬಿಟ್ಟೇನು ಜೋಕೆ. ಕ್ಷಮಿಸು ಕ್ಷಮಿಸು ತಾರಕ, ಅಭ್ಯಾಸ ಬಲ ಅಭ್ಯಾಸ ಬಲ. ಇನ್ನೊಮ್ಮೆ ಆ ಹರಿಯ ಖಂಡಿತ ಇಲ್ಲ. ತಾರಕ ಚಕ್ರವರ್ತಿ, ಭೂಲೋಕದೊಡೆಯ, ತಾರಕನೇ ಸಕಲ ಗುಣ ಸಂಪನ್ನ ಶೂರನೇ. ನಿನ್ನ ಕರುಣೆಗೆ ನಾರದನ ಅಭಿನಂದನೆ. ಭಲೆ ಭಲೆ ನಾರದ, ನಿನ್ನನ್ನು ನೋಡಿದರೆ ಅಯ್ಯೋ ಎನ್ನಿಸುತ್ತದೆ. ನನ್ನ ಆರ್ಭಟಕ್ಕೆ ಅಂಜಿದೆಯಾ? ಅಂಜುವುದುಂಟೆ ನಾರಾಯಣ. ಅಲ್ಲ 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 ಅಲ್ಲ, ತಾರಕನ ಅಭಯ ಇರೋ ತನಕ. ಆದರೆ ತಾರಕ ಏನೆಂದೆ? ಅಲ್ಲ ಅಲ್ಲ, ತಾರಕ ಚಕ್ರವರ್ತಿಗಳೇ, ನನ್ನಲ್ಲಿ ಒಂದು ನೋವು ನಿಮ್ಮ ಬಗ್ಗೆ ಕಾಡುತ್ತಿದೆ. ಏನು? ನಿನಗೆ ನನ್ನ ಬಗ್ಗೆ ನೋವೆ? ಹೋಗಲಿ ನಾರದ, ನಿನ್ನ ನೋವು ಏನೆಂದು ತಿಳಿಸು. ಚಕ್ರವರ್ತಿಯಾದ ನಾನು ಅದನ್ನು ನಿವಾರಿಸುವುದು ನನ್ನ ಧರ್ಮ. ಧರ್ಮ? ತಾರಕೇಶ್ವರ ಚಕ್ರವರ್ತಿ, ತಾರಕೇಶ್ವರ ನನ್ನ ಬಗ್ಗೆ ಈ ಕಾಳಜಿ ಹೊಂದಿದೆಯಲ್ಲ, ಅದೇ ನನ್ನ ಭಾಗ್ಯ. ನನಗೂ ಅದೇ ಬೇಕಾದ್ದು. ಅದೇನು ಬೇಕಾದ್ದು ಎಂದೆಯಲ್ಲ? ಇದು ನಿನ್ನ ಅಭಿಲಾಷೆಯೋ ಅಥವಾ ಆ ಕಪಟಿಗಳ ನಾಟಕದಲ್ಲಿ ನಿನ್ನ ಪಾತ್ರ? ಖಂಡಿತ ಇಲ್ಲ ತಾರಕೇಶ್ವರ, ಖಂಡಿತ ಇಲ್ಲ. ಆ ದೇವತೆಗಳು ನಿಜವಾಗಿ ಕೊಬ್ಬಿರುವ ರಹಸ್ಯ ನಿನಗೆ ತಿಳಿಯದೇ ಇರುವುದು ರಹಸ್ಯವೇ? ಇರಬಹುದು ಇರಬಹುದು. ನೀನು ಇಷ್ಟು ದಿನ ಅವರ ಪಕ್ಷಪಾತಿ ಅಲ್ಲವೇ? ಅವರ ರಹಸ್ಯ ನಿನಗೆ ತಿಳಿದಿರಲಿಕ್ಕೂ ಸಾಕು. ನೀವು ಹೇಳುತ್ತಿರುವುದು ಅಕ್ಷರಶಃ ನಿಜ. ಅದೇನೆಂದರೆ, ಸಮುದ್ರ ಮಥನ ಕಾಲದಲ್ಲಿ ಆ ಅಮೃತ ಕುಡಿದ ಅವರು ಸಾಯಲು ಸಾಧ್ಯವೇ? ಅಂದರೆ ಏನು ಇದರ ಅರ್ಥ ನಾರದ? ಈ ವಿಷಯವನ್ನು ನನ್ನಲ್ಲಿ ಒತ್ತಿ ಒತ್ತಿ ಹೇಳುತ್ತಿರುವ ಕಾರಣವೇನಾದರೂ ಇರಲಿ, ನನ್ನ ಸ್ವಾಮಿಯು ಅವರಂತೆ ಅಮರನಾದರೆ ನನ್ನ ಇಷ್ಟಾರ್ಥ ಮುಗಿದಂತೆ. ಹೌದು ಹೌದು, ನೀನು ಹೇಳುವುದು ಸತ್ಯ. ನಾನು ಅಮರನಾಗಬೇಕು. ಅದಕ್ಕೆ ಏನು ಮಾಡಬೇಕೆನ್ನುತ್ತೀಯೇ? ತಡ ಮಾಡದೆ ಬ್ರಹ್ಮನನ್ನು ತಪಸ್ಸಿನಿಂದ ಒಲಿಸಿಕೊಂಡು ಅಮರನಾಗಬೇಕು ಎಂದು ವರ ಕೇಳು. ಆ ಬ್ರಹ್ಮ ವರ ಕೊಟ್ಟನೆಂದರೆ ಆ ದೇವತೆಗಳು ಯಾವ ಮಹಾ ಯಲಾ ಜೋಗಿ, ಭಲೆ ಭಲೆ, ಪರವಾಗಿಲ್ಲ. ನಿನಗೂ ಸ್ವಲ್ಪ ಬುದ್ಧಿ ಇದೆಯಲ್ಲ. ಈ ರೀತಿ ಆಗಿಂದಾಗ್ಗೆ ಒಂದೊಂದು ಉತ್ತಮ ಸಲಹೆಗಳನ್ನು ಕೊಡುತ್ತಿರು. ಅಂದ ಹಾಗೆ ನಾರದ, ನಾನು ಈಗಲೇ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡುತ್ತೇನೆ. ತಾರಕೇಶ್ವರನೇ ನಮೋ ನಮಸ್ತು. ದೇವತೆಗಳ ವೈರಿಯೇ ನಮೋ ನಮಃ.